ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ನೋಡಿ, ಪೊಟ್ಯಾಟೊ, ಬೀಟ್ರೋಟ್, ಚಿಲ್ಲಿ ಮತ್ತು ಈ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಚಕ್ಕೆ, ಪೆಪ್ಪರ್, ಇದೆಲ್ಲ ಪೌಡರ್ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಯಾವುದೇ ಪಾವ್ ಭಾಜಿ ಪೌಡರ್ ಯೂಸ್ ಮಾಡ್ತಿಲ್ಲ, ನಾನೇ ಮನೇಲಿ ಪೌಡರ್ ಪ್ರಿಪೇರ್ ಮಾಡೋಣ ಅಂತ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್, ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅದೆಲ್ಲ ನೀವು ತೊಗೋಬೋದು. ಬೀಟ್ರೋಟ್ ಯಾಕಂದರೆ ಅದು ಚೆನ್ನಾಗಿ ಕಲರ್ ಕೊಡುತ್ತೆ, ಅದಕ್ಕೋಸ್ಕರ ಬಟಾಣಿ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಕ್ವಾಂಟಿಟಿನ ಡಿಸೈಡ್ ಮಾಡಬೇಕು. ಫಸ್ಟು ಕಾಲಿಫ್ಲವರ್ನ ನೀರೊಳಗಡೆ ಹಾಕಿ ಬೇಯಿಸ್ಕೊಳ್ಳೋಣ. ಕಾಲಿಫ್ಲವರ್, ಬೀಟ್ರೋಟ್ ಮತ್ತು ಬಟಾಣಿ, ಕ್ಯಾಪ್ಸಿಕಮ್, ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ನಮ್ಮ ಮನೇಲಿ ಎಷ್ಟಿತ್ತು ಅಷ್ಟು ಹಾಕಿದ್ದೀನಿ. ನಾವು ಇಬ್ಬರಿಗೆ ಮಾಡಿದ್ದು, ಆ್ಯಕ್ಚುಲಿ ತುಂಬ ಜಾಸ್ತಿನೇ ಆಗಿತ್ತು. ಮತ್ತು ಪೊಟ್ಯಾಟೊ ಹಾಕಿದ್ದೀವಿ. ಇದು ಜಿಂಜರ್ ಗಾರ್ಲಿಕ್ ಎರಡೂ ನಾನು ಜೊತೆಗೆ ಬೇಯಿಸ್ಕೊತೀನಿ. ಅದಕ್ಕೆ ಬಟರ್ ಇಂಪಾರ್ಟೆಂಟ್. ಬಟರ್ ಹಾಕಿ ಕುಕ್ಕರಲ್ಲಿ ವಿಷಲ್ ಬರೋವರೆಗೂ ಬಿಡಬೇಕು. ಚೆನ್ನಾಗಿ ಬೇಯಿಸಬೇಕು, ಇಲ್ಲಾಂದರೆ ಅದು ಹಸಿ ಇರುತ್ತೆ. ನೆಕ್ಸ್ಟು ಟೊಮ್ಯಾಟೊನೂ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದರಲ್ಲಿ, ಟೊಮೆಟೊ ಪ್ಯೂರಿ ಮಾಡೋಕ್ಕೆ. ಇದರಲ್ಲಿ ಪೆಪ್ಪರ್, ನೀವು ನೋಡ್ಬೋದು, ಸೋಂಪು ಎಲ್ಲ ನಾನು ಹೇಳಿದೆ ನಿಮಗೆ ಪೌಡರ್ ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂತ. ನಿಮ್ಗೆ ಪಾವ್ ಭಾಜಿ ಪೌಡರ್ ಹೊರಗಡೆ ಸಿಗುತ್ತೆ, ಅದನ್ನಾದರೂ ನೀವು ಯೂಸ್ ಮಾಡ್ಬೋದು. ನಾನು ಮನೇಲೇ ಪೌಡರ್ ಮಾಡ್ತಾಯಿದ್ದೀನಿ. ಈ ಪೌಡರ್ ನಿಮಗೆ ಎತ್ತಿಟ್ಕೋಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಕು, ಪೂರ್ತಿ ಹಾಕಬಾರ್ದು. ನಾವು ಪೌಡರ್ ಮನೇಲೇ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನಾವೇನಾದರೂ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಸೊ ನಾನು ಮನೇಲೇ ಪೌಡರ್ ಮಾಡಿದೆ. ಇದನ್ನು ಫಸ್ಟು ಒಂದು ಸತಿ ನೀವು ಸ್ಟವ್ ಮೇಲೆ ಈ ಥರ ಮಾಡ್ಕೋಬೇಕು. ಆಮೇಲೆ ನೀವು ಆರಿದ ಮೇಲೆ ಗ್ರೈಂಡ್ ಮಾಡ್ಕೋಬೋದು. ಇವಾಗ ಕುಕ್ಕರ್ ಕೂಗ್ತಾ ಇದೆ. ಸೊ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ, ಅದು ಆರೋವರೆಗೂ. ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್, ಸಾಲ್ಟ್, ಅದು ಸಾಲ್ಟ್ ಆ್ಯಕ್ಚುಲಿ ನಮ್ಮ ಮನೇಲಿ ನಾವು ಪಿಂಕ್ ಸಾಲ್ಟ್ ಯೂಸ್ ಮಾಡೋದು. ಸ್ವಲ್ಪ ಹಿಂಗೆ ನೋಡಿ, ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ. ಅದನ್ನು ಸ್ಮ್ಯಾಶ್ ಮಾಡಬೇಕು. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿರ್ಬೋದು, ಹೋಟೆಲೆಲ್ಲ ಈ ಥರ ಇರುತ್ತೆ. ಈಗ ಪೌಡರ್ ರೆಡಿಯಾಗಿದೆ. ನಾನು ಟೊಮೆಟೊನ ಬೇಯಿಸಿದ್ನಲ್ಲ, ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಬೇಯಿಸ್ಬಿಟ್ಟು ಏನಿಲ್ಲ, ಅದ್ರದ್ದು ಹೊರಗಡೆ ಸಿಪ್ಪೆ ತೆಗಿಬೇಕು. ಆಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಟೊಮೆಟೊ ಪ್ಯೂರಿ ಆಗುತ್ತೆ. ನೆಕ್ಸ್ಟು ಟೊಮೆಟೊ ಮತ್ತು ಆನಿಯನ್ ಮತ್ತು ಸ್ವಲ್ಪ ಚಿಲ್ಲಿ ತೊಗೊಂಡಿದ್ದೀನಿ. ಅದನ್ನು ಇವಾಗ ಆಲ್ರೆಡಿ ಸ್ಮ್ಯಾಶ್ ಮಾಡಿರೋದು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಒಂದು ದೊಡ್ಡ ಪ್ಯಾನ್ಗೆ ಆಯಿಲು ಮತ್ತು ನಾವು ಟೊಮೆಟೊ ಆನಿಯನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ. ನೀವು ಪಾವ್ ಭಾಜಿ ಪೌಡರ್ ಹೊರಗಡೆ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಬೇಗ ಆಗುತ್ತೆ. ನಾನು ಮನೇಲೇ ಪೌಡರ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಟೈಮ್ ಆಯಿತು. ನೋಡಿ, ಟೊಮೆಟೊ ಮತ್ತು ಚಿಲ್ಲಿ ಆಲ್ರೆಡಿ ಅಲ್ಲೆಲ್ಲ ಹಾಕಿದ್ದೀವಿ. ಇದು ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಟೊಮೆಟೊ ಪ್ಯೂರಿ ಮಾಡಿದ್ದೀವಿ ನೋಡಿ. ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ನಾವಿವಾಗ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ, ಆ ಪೌಡರ್ ಕೂಡ ಹಾಕಬೇಕು. ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ, ಆ ಪೌಡರ್ ಹಾಕಬೇಕು. ಮತ್ತು ನೀವು ಎಷ್ಟು ಬಟರ್ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟಾಗಿತ್ತು ಪೌಡರ್. ನಾನು ಬರೀ 1 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಏನಂತಾರೆ, ಸ್ಪೈಸಿಯಾಗಿರುತ್ತೆ. ಸೊ ನೀವು ನೋಡಿ ಹಾಕ್ಕೋಬೇಕು.
ಈ ಥರ ಚೆನ್ನಾಗಿ ಬೆಂದಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬೋದು. ಇವಾಗ ನೋಡಿ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಅದು ಕಲರ್ ನೋಡಿ, ಬೀಟ್ರೋಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಈ ಕಲರ್ ಬರೋದು, ಇಲ್ಲ ನಾರ್ಮಲ್ ವೆಜಿಟೇಬಲ್ಸ್ ಅಲ್ಲಿ ಈ ಥರ ಕಲರ್ ಬರೋಲ್ಲ ನಿಮಗೆ. ಸೊ ನಂಗೆ ಕಾಲಿಫ್ಲವರ್, ಬೀಟ್ರೋಟ್, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಅದ್ರ ಜೊತೆ ಬಟರ್ ಹಾಕಿದ್ವಿ ಮತ್ತು ಜಿಂಜರ್ ಗಾರ್ಲಿಕ್ ಹಾಕಿ ವಿಶಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ತಿರ್ಗಾ ನೋಡಿ ಬಟರ್ ಹಾಕ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ರೊಳಗೆ ಹಾಕಿದ್ವಿ. ಸೊ ಇವಾಗ ಪಾವ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ಬಟರ್ ಹಾಕಬೇಕು. ನಾವು ನಿಮಗೆ ಇದರಲ್ಲೆಲ್ಲ ಸಿಗುತ್ತೆ ಬೇಕ್ರಿಲೆಲ್ಲ ಈ ಥರ ಕಟ್ ಮಾಡಿ ನೀವು ಮಸಾಲ ಪಾವ್ ಕೂಡ ಮಾಡ್ಬೋದು. ಏನಿಲ್ಲ, ನೀವು ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನೇ ಇದ್ರ ಮೇಲೆ ಒಂದು ಸತಿ ಹಾಕ್ಬಿಟ್ಟು 2 ಟೈಮ್ಸ್ ರೊಟೇಟ್ ಮಾಡಿದ್ರೆ ಮಸಾಲ ಪಾವ್ ರೆಡಿ ಆಗುತ್ತೆ. ನಾವು ನಾರ್ಮಲ್ ಪಾವೇ ಮಾಡ್ಕೊಂಡ್ವಿ. ಸೊ ಪಾವ್ ಭಾಜಿ ರೆಡಿ. ಜೊತೆಗೆ ಒಂದು ಸ್ವಲ್ಪ ಆನಿಯನ್ ಮತ್ತು ಲೆಮನ್ ತೊಗೊಂಡು ನೋಡಿ ಸಖತ್ತಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.